विजयम् आदिशङ्कर विजयम् सत्यशङ्कर विजयम् धर्मशङ्कर विजयम्।
ಪ್ರಸನ್ನ ರಾಮೇಶ್ವರ ಧರ್ಮಣೇ ವರಾಯ. ಕೇಳಿದ್ರಲ್ಲ ಸ್ವಾಮಿ, ಹುಡುಗ ಯಾರು ಅಂತ? ಅಯ್ಯೋ ಬಹಳ ಸಂತೋಷ. ಅವ್ರ ಪೂರ್ವಿಕರ ಹೆಸರೆಲ್ಲ ಹೇಳ್ಬಿಟ್ರಿ. ಹುಡುಗ ಏನ್ ಕೆಲಸ ಮಾಡ್ತಾನೆ? ಅದನ್ನೇ ಹೇಳಿದ್ದು ಕಡೆಯಲ್ಲಿ. ಎಷ್ಟು ಸಂಪಾದನೆ ಮಾಡ್ತಾನೆ? ಪ್ಯಾಕೇಜ್ ಏನು? ಹರಿಣ ಪರಶುಧರಾಯ ಚತುರ್ದಶ ಭುವನಾದೀಶ್ವರಾಯ, 14 ಲೋಕಕ್ಕೆ ಅಧಿಪತಿ ಅಂತ ಹೇಳ್ತಾ ಇದೀವಿ. 14 ಲೋಕದಲ್ಲಿ ಏನೇನ್ ಸಿಗುತ್ತೆ ಎಲ್ಲ ಸ್ವಾಮಿ ಇದೆ. ಸ್ವಾಮಿ ಎಲ್ಲಿ ವಾಸ ಮಾಡ್ತಾನೆ ಅಂತ ಹೇಳಿ ಮೊದಲು ಸ್ಮಶಾನದಲ್ಲಿರೋ ಒಂದು ಹೆಣ್ಣೆಂಗ್ ಕೊಡೋದು ನಾವು? ಸ್ಮಶಾನದಲ್ಲಿದ್ದಾನೆ ಅಂತ ಯಾರು ಹೇಳಿದ್ದು? ಆಗಾಗ ಹೋಗಿ ಬರ್ತಾನಷ್ಟೇ. ಅವನಿರೋದು ಭವ್ಯವಾದಂತಹ ಒಂದು ಹಿಮಾಚಲವಾದಂತಹ ಪರ್ವತ. ಆ ಪರ್ವತದ ಮೇಲಿರುವಂತಹ ಒಂದು ಮಹಾನ್ ವೃಕ್ಷ, ಅದು ಎಲ್ಲಾ ವೇದಗಳಿಗೆ ಮೂಲವಾದಂತಹ ವೃಕ್ಷದ ಕೆಳಗೆ ವೇದ ಸ್ವರೂಪನಾದಂತಹ ಸದಾಶಿವ ಕೂತಿರ್ತಾನೆ. ನಮ್ಮ ವರ ಅಲ್ಲಿ ಇಲ್ಲಿರುವಂತಹವನಲ್ಲ ಸ್ವಾಮಿ, ಸಾಕ್ಷಾತ್ ವರ ವೇದ ಸ್ವರೂಪ. ವೇದಗಳನ್ನ ಹುಟ್ಟಿಸುವಂತಹವನು, ವೇದದಲ್ಲಿರುವಂತಹವನು, ಎಲ್ಲರಿಗೂ ವೇದವನ್ನು ಹೇಳುವಂತಹವನು, 14 ಲೋಕಗಳಿಗೆ ಸೃಷ್ಟಿ ಸ್ಥಿತಿ ಸಂಹಾರ ತಿರೋಭಾವಾನುಗ್ರಹ ಅಂತ ಹೇಳ್ತೀವಿ. ಸೃಷ್ಟಿಯೋವನೇ, ಸ್ಥಿತಿಯೋವನೇ, ತಿರೋಭಾವಾನುಗ್ರಹ. ನಾವೆಲ್ಲಿ ಉಸಿರಾಡ್ತಾ ಇದ್ದೀವಿ, ಊಟ ಮಾಡ್ತಾ ಇದ್ದೀವಿ, ಓಡಾಡ್ತಾ ಇದ್ದೀವಿ, ನಾವೆಲ್ಲರೂ ಇಲ್ಲಿದ್ದೀವಿ, ಕೂತಿದ್ದೀವಿ, ಅವನ ಸೇವೆಯಲ್ಲಿ ಇದ್ದೀವಿ ಅಂದ್ರೆ ಅವನೇ ಕಾರಣಕರ್ತನು. ಅಂತಹ ಪರಮೇಶ್ವರನಿಗೆ ಕಲ್ಯಾಣ, ಅಂತಹ ಪರಮೇಶ್ವರನೇ ವರ. ಅಯ್ಯೋ ತುಂಬಾ ಸಂತೋಷ. ಎಲ್ಲ ಏನೋ ಹೇಳ್ತೀರ. ಇಲ್ಲದೆ ಯಾವುದೇ ಒಂದು ಭೂತ ಪ್ರೇತಾದಿಗಳಾಗಬಹುದು, ಯಾವುದೇ ಭೂತಗಣವಾಗಿರಬಹುದು, ಒಂದು ಹುಲ್ಲು ಕಡ್ಡಿನೂ ಮುಟ್ಟಲ್ಲ. ಅಂತಹದ್ದು ಸಾಕ್ಷಾತ್ ಪರಮೇಶ್ವರನೇ ವರಿಸುವಂತಹ ಜಗನ್ಮಾತೆಯನ್ನ ಆ ಗಣಗಳು ಏನು ಮಾಡಿದ್ರು? ಅಯ್ಯೋ ತುಂಬಾ ಸಂತೋಷ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಹೋಗ್ಲಿ, ಯಾವ್ದಾದ್ರು ಒಂದು ಬೆನ್ಸ್ ಕಾರ್ ಇದೆ ಅಂತ ಯಾವ್ದಾದ್ರು ಮುದಿ ಹಸಿ ಇಟ್ಕೊಂಡಿದಾರಲ್ಲ, ಹೇಗದ್ರಲ್ಲಿ ಹೋಗೋದು ನಮ್ಮ ಹುಡುಗಿ? ಆ ನಂದಿ ಹೇಗಿದ್ದಾನೆ ಅಂತಂದ್ರೆ, ಬೆನ್ಸ್ ಕಾರಿಗೆ ತುಂಬಾ ಖರ್ಚಾಗುತ್ತೆ ಸ್ವಾಮಿ. ಅದಕ್ಕೆ ಡೀಸೆಲ್ ಪೆಟ್ರೋಲ್ ಹಾಕ್ಸ್ಬೇಕು, ತಿಂಗಳು ಎಲ್ಲ ನಮ್ಗೇನಾದ್ರ ಬಗ್ಗೆ ಗೊತ್ತಿಲ್ಲ. ಅವಾಗ ಮೇಂಟೈನ್ ಮಾಡಬೇಕು, ಆಯಿಲ್ ಹಾಕ್ಸ್ಬೇಕು, ಇವೆಲ್ಲ ಖರ್ಚಿಲ್ಲ. ಈ ನಂದಿಯನ್ನೆಲ್ಲ ಒಂದ್ ಕಡೆ ಕಟ್ಟಾಕಿ ಬಿಟ್ಬಿಟ್ಟಿದ್ರೆ ಅಲ್ಲಿರೋದನ್ನ ಮೇದ್ಕೊಂಡಿರುತ್ತೆ, ಅದು ಖರ್ಚಿಲ್ಲ. ಎರಡನೇದು, ನೋಡಕ್ಕೆ ಸಾಧು ಪ್ರಾಣಿ, ನೋಡಿದ ತಕ್ಷಣ ಇಷ್ಟ ಆಗುತ್ತೆ, ಗೋವು ಅದು. ಹಾಗಾಗಿ ಅದರಿಂದ ಏನು ಯೋಚನೆ ಇಲ್ಲ. ಸಾಕ್ಷಾತ್ ಪರಮೇಶ್ವರ ಆ ನಂದಿಯ ಮೇಲೆ ಕೂತು ಅವನ ತೊಡೆಯ ಮೇಲೆ ನಿಮ್ಮ ಗಿರಿಜೆಯನ್ನು ಕೂಡಿಸ್ಕೊಂಡು ಹೋಗ್ತಾನೆ ಸ್ವಾಮಿ. ಅದಕ್ಕೆ ಭಯ ಬೇಡ ನಿಮಗೆ. ಆಯ್ತು, ಏನಾದ್ರೂ ಒಂದು ಒಳ್ಳೆಯ ಒಡವೆ ಕೊಡ್ತೀವಿ ಅಂತ ಹಾಕೊಳ್ಳೋದೇ ಇಲ್ವಲ್ಲ, ಸುತ್ತಮುತ್ತ ಆವುಗಳನ್ನ ಸುತ್ಕೊಳ್ಳೋರಿಗೆ ನಾವು ಹುಡುಗಿ ಭಯ ಆಗುತ್ತೆ, ಏನ್ ಮಾಡೋದು ಸ್ವಾಮಿ? ಒಂದು ಸಣ್ಣ ಉದಾಹರಣೆ, ಹಿಮಾಲಯದಲ್ಲಿರೋದ್ರಿಂದ ಬೆವರು ಬಂದ್ರೆ ತಾನೇ ಸೆಂಟ್ ಹಾಕೊಳ್ಳಕ್ಕೆ, ಅವ್ನು ಬೆವರೋದೇ ಇಲ್ಲ, ಇನ್ನೇನಕ್ಕೆ ಸೆಂಟ್ ಹಾಕೋಬೇಕು? ಅವ್ನಿಗೆ ಬೇಕಾಗಿರೋದು ಹಿಮಾಲಯದಲ್ಲಿ ಬೆಚ್ಚಿಡಿ, ಹಾಗಾಗಿ ಅವ್ನು ಬೂದಿ ಬೆಳ್ಕೊಂತಾನೆ. ನೀವು ಸೆಂಟ್ ಬಗ್ಗೆ ಕೇಳಿದ್ರಿಂದ ಒಂದೇ ಒಂದು ಸಣ್ಣ ಕಥೆ ಹೇಳ್ಬಿಡ್ತೀನಿ. ತಮಿಳುನಾಡಿನಲ್ಲಿ ನೀವು ಚಿದಂಬರ ಮತ್ತು ಅರುಣಾಚಲಕ್ಕೆ ಹೋದ್ರೆ ಅಲ್ಲೊಂದು ಸುಮಾರು 60 ಜನ ವೇದ ಪಂಡಿತರು ಅವರ ಮೂರ್ತಿಗಳಿಟ್ಟಿರ್ತಾರೆ. ಅದರ ಪೈಕಿ ಒಬ್ಬರು ಒಂದು ತಪಸ್ಸು ಮಾಡ್ತಿರ್ತಾರೆ. ಏನಕ್ಕೋಸ್ಕರ? ಶಿವನ ತಪಸ್ಸು. ಏನ್ ತಪಸ್ಸು ಮಾಡ್ತಿರ್ತಾರೆ? ನಿತ್ಯ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲೊಂದು ಧೂಪವನ್ನು ಹಚ್ಬಿಟ್ಟು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವನು ಭಿಕ್ಷಕ್ಕೆ ಬಂದು ನೀಡುವಾರೇ ತಂಗಿ, ಇವನಂಥ ಚೆಲ್ವ